ಯಾವಾಗ ಸರ್ಕಾರ 3,300 ರೂಪಾಯಿ ಪ್ರತಿ ಟನ್ಗೆ ಸಕ್ಕರೆಗೆ ಕಬ್ಬಿಗೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತೆ. ತಕ್ಷಣ ಅಲ್ಲಿದ್ದಂಥ ರೈತರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿರುವಂಥದ್ದು. ಆದರೆ ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದ ಚುನ್ನಪ್ಪ ಪೂಜಾರಿ ಮಾತ್ರ ಇವತ್ತು ಹತ್ತರಿಗೆಯಲ್ಲಿ ಏನು ಗಲಾಟೆ ಆಗುತ್ತೆ, ಗಲಾಟೆ ಆದ ತಕ್ಷಣ ಈ ಒಂದು ಸ್ಥಳಕ್ಕೆ ಬಂದು ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕ್ಕೆ ಸಹಾಯವನ್ನು ಮಾಡ್ತಾರೆ. ಹೀಗಾಗಿ ಇವರು ಇನ್ನೂ ಕೂಡ ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿಲ್ಲ. ಒಂದು ಕಡೆ ಪಟಾಕಿ ಸಿಡಿಸಿ ಈಗಾಗಲೇ ಗುರ್ಲಾಪುರದಲ್ಲಿ ಗುಲಾಲ್ ಹಚ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದರ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಂತಹ ಚುನ್ನಪ್ಪ ಪೂಜಾರಿ ಅವರು ನನ್ನ ಜೊತೆಗಿದ್ದಾರೆ. ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೇಳ್ತೇನೆ. ಈಗ ನೀವು ಕಳೆದ 9 ದಿನಗಳಿಂದ ಹೋರಾಟ ಮಾಡಿದ್ರಿ, ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರಿ. ಇವತ್ತು ಸರ್ಕಾರ ಎಲ್ಲ ಒಂದು ಕಡೆ ರೈತರ ಹೋರಾಟಕ್ಕೆ ಮನದು 3,300 ರೂಪಾಯಿ ಪ್ರತಿ ಟನ್ಗೆ ಘೋಷಣೆ ಮಾಡಿದ್ದಾರೆ. ಸೊ ಇನ್ನೊಂದು ಕಡೆ ಗುರ್ಲಾಪುರದಲ್ಲಿ ನೀವು ಇಲ್ಲಿ ಬಂದಿದ್ದೀರಿ, ಅಲ್ಲಿ ಬಹಳಷ್ಟು ಜನ ರೈತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಅದು ಗುರ್ಲಾಪುರದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಸರ್ಕಾರ 100 ರೂಪಾಯಿಗೆ ಮನದು ಬಂದೈತಿಲ್ಲ, ನಮ್ಮ ಲೀಡರ್ ಬರಲಿ ಅಂತೇಳಿ ಅಚಾನಕವಾಗಿ ಅದು ಒಂದು ಆಕ್ರೋಶವಾಗಿ ಖುಷಿಯಾಗಿ ಮಾಡ್ತಿರ್ಬೋದು, ಸಂತೋಷ. ಇದು ಕಬ್ಬಿನ ಬೆಲೆ ನಿಗದಿ 3,300 ಕೊಡ್ಬೋದು, 400 ಕೊಡ್ಬೋದು, ಇದು ಒಂದೇ ವ್ಯವಹಾರ ಇಲ್ಲ. ಯಾಕಂದರೆ ನಮ್ಮದು ಕಾರ್ಖಾನೆ ಇವತ್ತೇನು ಶುಗರ್ ಎನ್ನುವಂಥದ್ದೇನು ಸಿಸ್ಟಮೆಟಿಕ್ ಐತಿ. ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ಬೇಕಾಗೈತಿ. ನಮ್ಮ ರಿಕವರಿ ಒಳಗೆ ಮೋಸ ಆಗತ್ತೈತಿ, ತೂಕದಾಗ ಮೋಸ ಆಗತ್ತೈತಿ, ಮತ್ತು ಕೆಲವು ಹಲವಾರು ರೀತಿಯಿಂದ ಮೋಸ ಆಗತ್ತವೆ. ಅದನ್ನು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕಾಗೈತಿ. ಮತ್ತು ಈಗ ಏನು ಬೇಕಾದ್ರೆ ಇವತ್ತು ವಿಜೃಂಭಣೆ ನಮ್ಮ ರೈತರು ನಾಳೆ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆ SP ಅವರು, ಶುಗರ್ ಮಂತ್ರಿ ಅವರು ಏನು ಕಾನೂನಾತ್ಮಕವಾಗಿ ಏನು ಅಲ್ಲಿ ಆಗೈತಿ ಆ ಆರ್ಡರ್ ಕಾಪಿಯನ್ನು ಅವರು ತಂದು ಒಂದು ನಿಯೋಗನ ಒಯ್ತಕ್ಕಂಥದ್ದು ಕೂಡ ಒಪ್ಕೋಬೇಕಾಕತಿ. ಅವ್ರಿನ್ನ 4 ದಿವಸ ಬಿಟ್ಟು ನಿಯೋಗ ಹೋಗಿಲ್ಲ. ನಾವು ಕೂಡ ರೈತರು ಹೋರಾಟ ಮಾಡಿ 3,300ಕ್ಕೆ ನಿಮ್ಮದು ಸಹಮತಿ ಇದೆಯಾ? ನಾನು ಜನ ಒಬ್ಬರೇ ನಂದೇನು ಸಹಮತಿ ಇರುತ್ತೆ, ನನಗೇನೋ ತೊಂದರೆ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತಲ್ಲ. ಈಗ ಇನ್ನೂ 100 ರೂಪಾಯಿ ಸಿಗಬೇಕು, ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ನಾನು ಜವಾಬ್ದಾರಿ ಇದ್ದೀನಿ, ನಾನು ರಾಜ್ಯಾಧ್ಯಕ್ಷ ಇದ್ದೀನಲ್ಲ, ನನಗೆ ಜವಾಬ್ದಾರಿ ಇದೆ. ನಾನು ಹೋಗಿ ಮತ್ತೆ ಅಲ್ಲಿ ಚಿಂತನೆ ಮಾಡ್ತೀವಿ. ಅವರಿಗೆ ಖುಷಿ ಆಗಿದೆ, ಯಾಕಂದ್ರೆ 100 ಬಂತಲ್ಲಪ್ಪ, ಇನ್ನೂ 100 ಬರ್ಬೋದು ಬಿಡ್ಬೋದು, ನಾವು ಅದನ್ನು ನಿರ್ಧಾರ ಮಾಡಬೇಕಲ್ಲ. ಅವ್ರಿಗೆ ಇರೋದೇ ಖುಷಿ ಆಗಿರ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಮಂಡತನ ಇತ್ತಲ್ಲ, ಅದಕ್ಕೆ ಆಗ್ಬೋದು. ನಿರೀಕ್ಷೆ ಮಾಡಿದ್ರೆ 100 ರೂಪಾಯಿ ಆದರೂ ಏರಿಕೆ ಆಗುತ್ತಾ ಅನ್ನುವಂಥದ್ದು ಇತ್ತು. ನಾನು ಮುಖ್ಯಮಂತ್ರಿಗೆ ಜೋರಾಗಿ ಮಾತಾಡಿದ್ದೇನೆ. ನೀನು ಏನು ಬಿಟ್ಟು ಭಾಗ್ಯ ಕೊಡ್ತಾ ಇಲ್ಲ ಸರ್, ನಾವು ಶ್ರಮ ಇದೆ, ರಕ್ತ ಬೆವರ ಸುರಿಸಿದ್ವಿ, ಕೊಡಲೇಬೇಕು ಅಂತೇಳಿ ನಾನು ಕೂಡ ಇದೇ ಫೋನಲ್ಲಿ ಸುಮಾರು 10 ನಿಮಿಷ ಕಾಲ ಕೂಡ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀನಿ. ಶಿವಾನಂದ ಪಾಟೀಲ್ ಅವ್ರ ಸಾಹೇಬ್ ಜೊತೆ ಮಾತಾಡೀನಿ. ಅವರು 50 ಎಷ್ಟು ಅಂತ ಇದ್ರು, ಇಲ್ಲ ನೀವು 200 ಕೊಡಿಸಲೇಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಆ ಪ್ರಯತ್ನ ಮಾಡಿ ಈಗ ಒಂದು 100 ಹೇಳಿದ್ದಾರೆ. ಅದನ್ನು ನೋಡೋಣ ಏನು ಜನ. ಪ್ರತಿಭಟನೆ ವಿಚಾರಕ್ಕೆ ಬಂದರೆ, ಪ್ರತಿಭಟನೆ ನಿರಂತರವಾಗಿ ಆಗುತ್ತಾ ಅಥವಾ ಪ್ರತಿಭಟನೆ ಯಾವ ರೀತಿ ಇನ್ನು ಮುಂದಿನ ಇದು ಗೆಲುವು ಆದರೂ ಕೂಡ ಇದು ರೈತ, ನನ್ನ ಕಬ್ಬು ಬೆಳೆಗಾರ ದೇವತೆಗಳು ಮನಸ್ಸು ಮಾಡಿದ್ದು ನನ್ನದು ಗೆಲುವು ಅಲ್ಲ. ನಾನು ಸಂಘಟನೆಯೊಳಗೆ 22 ವರ್ಷದಿಂದ ನಿರಂತರ ಶ್ರಮ ಪಡ್ತಾ ಇದ್ದೀನಿ. ಆದರೂ ಇವತ್ತು ಈ ಕಾರ್ಖಾನೆಗಳ ಮಂಡತನಕ್ಕೆ, ಈ ಸರ್ಕಾರಗಳ ಮಂಡತನಕ್ಕೆ ಈ ಜನಾಂದೋಲನ ಆಯ್ತಲ್ಲ, ಅದು ಒಂದು ದೊಡ್ಡ ಸಂತೋಷ ನನಗೆ. ಇನ್ನು ಮುಂದೆ ಏನು ಕಬ್ಬಿನ ಬಿಲ್ ಫಿಕ್ಸ್ ಆದರೂ ಗುರ್ಲಾಪುರದಲ್ಲೇ ಆಗುತ್ತೆ. ಕಾರ್ಖಾನೆಯವ್ರು ಎಷ್ಟು ಬಿಲ್ ಕೊಡಬೇಕು, ಸರ್ಕಾರ ಎಷ್ಟು ಕೊಡಬೇಕು ಅನ್ನುವಂಥದ್ದು ಕೂಡ ಗುರ್ಲಾಪುರ ಅದು ನಮಗೆ ಹಂತದಲ್ಲಿ ರೈತರಿಗೆ ಗೆಲುವಾಗಿದೆ. ಇವತ್ತು ಸಂತೋಷ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೂ ಇನ್ನೂ ಕೂಡ ನಾನು ಚರ್ಚೆ ಮಾಡಬೇಕಾಗಿದೆ. ನಾನು ವೇದಿಕೆಗೆ ಹೋಗಬೇಕು. ಸಂತೋಷ ರೈತರಿಗೆ. ಯಾಕಂದ್ರೆ ಸ್ವಲ್ಪ ನಮ್ಮ ರೈತರು ಹೇಗಂದರೆ ಅಗ್ರೆಸ್ ಆಗಿಬಿಡ್ತಾರೆ, ಸ್ವಲ್ಪ ಅವ್ರು ಸಿಕ್ತಲ್ಲಪ್ಪ ಅಂದ್ಬಿಡ್ತಾರೆ, ಹಂಗೂ ಒಂಥರ ಆಗಿದೆ. ನಾನು ಜವಾಬ್ದಾರಿ ಇದೆ, ನಾನು ಹೇಳೋಕ್ಕಾಗಲ್ಲ, ಅಲ್ಲಿ ಕೂಡ ತೀರ್ಮಾನ ಮಾಡ್ತೀನಿ. ಆದರೂ ಅಧಿಕೃತವಾಗಿ ನಾಳೆಯೂ ಕೂಡ ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ತಾವೆಲ್ಲ ರೈತರು ಭಾಗವಹಿಸ್ರಿ. ಅಧಿಕೃತವಾಗಿ ಮಂತ್ರಿ ಬರ್ತಾರೋ, ಜಿಲ್ಲಾಡಳಿತ ಬರ್ತೈತಿ, ಇದನ್ನು ಬಂದು ಅವ್ರು ಅಧಿಕೃತವಾಗಿ ನಮಗೆ ಲೆಟ್ರ್ ಕೊಡ್ಬೇಕು, ನಮ್ಮ ಸಂಘಕ್ಕೆ ಲೆಟ್ರ್ ಕೊಡ್ಬೇಕಾ? ಹೌದು, ಸಂಘಕ್ಕೆ ಬಂದಾಗ ಶುಗರ್ ಮಂತ್ರಿ ಲೆಟ್ರ್ ಕೊಡ್ತಕ್ಕಂಥದ್ದು ಆಗ್ಬೇಕು. ಕೊಟ್ಟು ಈ ರೀತಿ ನಿಮಗೆ 15 ದಿವಸನಾಗ ನಾವು ಬಿಲ್ ಕೊಡಿಸ್ತೀವಿ, ಮತ್ತು ಅದೇ ರೀತಿಯಾಗಿ ನಿಮಗೆ ನಿಯೋಗ ಹೋದಾಗ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡ್ತೀವಿ ಅನ್ನುವಂಥ ನಿಯೋಗ ಹೋದ ಮುಖ್ಯಮಂತ್ರಿಗೆ ಒಯ್ಯತಕ್ಕಂಥದ್ದು ಕೂಡ ಇವತ್ತು ಶುಗರ್ ಮಂತ್ರಿಯವರು ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಂಡು ಹಂಗೆ ಬರೋಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ಇನ್ನೂ ಒಂದು ಕಾಯ್ದ್ರೆ ಕಾಯ್ತು. ನಾಳೆ ಎಲ್ಲರೂ ಕಾಯ್ತೀವಿ, ಏನು ತೊಂದರೆ ಇಲ್ಲ. ಶುಗರ್ ಮಂತ್ರಿಯವರು ಕಡ್ಡಾಯವಾಗಿ 1 ಗಂಟೆ ಕಡ್ಡಾಯವಾಗಿ, 1 ಬಿಟ್ಟು 2 ತಾಸು ಆಗಲಿ ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಯಾಕಂದ್ರೆ ನಾವು ಮುಖ್ಯಮಂತ್ರಿ ಕರೆದ್ರೆ ಹೋಗಿಲ್ಲ, ಮುಖ್ಯಮಂತ್ರಿ ಕರೆದ್ರೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ ಇದು ಕಬ್ಬಿನ ವ್ಯವಹಾರದ ಬಗೆಹರಿಸ್ಕೋದ. ಆಮೇಲೆ ಕೆಲವು ಏನು ಸುಧಾರಣೆ ಮಾಡಬೇಕಾಗೈತಿ ಶುಗರ್ ಕಮಿಷನರ್ ಇಲಾಖೆಯನ್ನು, ಅದನ್ನು ಆಮೇಲೆ ಇದೆ ಅಂತೇಳಿ ಬಿಟ್ಟಿದ್ದೀವಿ ಅಷ್ಟೇ. ಓಕೆ. ಸೊ ನಾಳೆ ಎಲ್ಲ ಲಕ್ಷಾಂತರ ಜನ ಮತ್ತೆ ರೈತರು ಸೇರ್ತಾರೆ. 100% ನಾಳೆ ಲಕ್ಷಾಂತರ ಜನ ಗುರ್ಲಾಪುರದಾಗ ಸೇರ್ತಾರೋ
ಸಂಭ್ರಮಾಚರಣೆ ಮಾಡ್ತಾರೋ, ರೈತರು ಒಪ್ಕೊಂಡ್ರೆ ಸಂಭ್ರಮಾಚರಣೆ ಮಾಡ್ತಾರೋ. ಶುಗರ್ ಮಂತ್ರಿ ಅವ್ರು ಬರಲಿ, ನಮ್ಮ ಜಿಲ್ಲಾಧಿಕಾರಿಗಳು, ಇವತ್ತು ಜಿಲ್ಲೆ SP ಅವರು, ನೀವೆಲ್ಲ ಮೀಡಿಯಾ ನನ್ನ ದೇವರುಗಳು, ನೀವೆಲ್ಲರೂ ಕೂಡಿ ನೀವು ಕೂಡಿ ಜನ ಒಪ್ಕೋತಾರೆ, ಎಲ್ಲರೂ ವಿಜೃಂಭಣೆ ಮಾಡೋಣ. ಎಲ್ಲರ ಪ್ರಯತ್ನ ಇದೆ. ನಾಡಿನ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಇವತ್ತು ಕಾನೂನು ಸಲಹೆಗಾರರು, ಇವತ್ತು ಭಾಳಷ್ಟು ಪರಮ ಪೂಜ್ಯರು, ಇವತ್ತೆಲ್ಲ ಪರಮ ಪೂಜ್ಯರು, ನಾಡಿನ ಪರಮ ಪೂಜ್ಯರುಗಳೆಲ್ಲ ಇವತ್ತು ರೈತರಿಗೆ ಬೆಂಬಲ ಕೊಟ್ಟರು. ಅದೇ ರೀತಿ ಎಲ್ಲರೂ ಇವತ್ತು ರೈತ ಪರ ಸಂಘಟನೆಗೆ, ರೈತ ಪರ ಚಿಂತಕರು ಎಲ್ಲರೂ ಬೆಂಬಲ ಕೊಟ್ಟರು ಅಂತೇಳಿ ಇವತ್ತು ಗುರ್ಲಾಪುರದಾಗ ಕೂತ ಸರ್ಕಾರ ನಡೆಸಿ ಇವತ್ತು ಬೆಲೆ ತಗೋತಕ್ಕಂಥ ಚಿಂತನೆ ಆಗೈತಿ. ಅದು ಮಹತ್ವವಾದ ದೊಡ್ಡ ನಿರ್ಧಾರ ಐತಿ. ನನ್ನ ರೈತ ದೇವತೆಗಳು ಮನಸ್ಸು ಮಾಡಿರಿ, ಇನ್ನು ಮುಂದೆ ಕೂಡ ನೀವು ರೈತ ದೇವತೆಗಳು ರೆಡಿ ಆಗ್ರಿ. ಇವತ್ತು ಐತಿಹಾಸಿಕ ಚಳವಳಿ ಇವತ್ತು ಗುರ್ಲಾಪುರದಾಗ ಪ್ರಾರಂಭ ಆಯ್ತು. ಒಂದು ಹಳ್ಳಿ ಒಳಗೆ ಗುರ್ಲಾಪುರದಾಗ ಪ್ರಾರಂಭ ಆಗಿ ಗುರ್ಲಾಪುರದಾಗ ಕಬ್ಬಿನ ಬೆಲೆ ನಿಗದಿ ಆಗ್ತೈತೆ ಅನ್ನುವಂಥದ್ದನ್ನು ಐತಿಹಾಸಿಕ ಚಳವಳಿ ಇವತ್ತು ನಮ್ಮ ನಂಜನ ಸ್ವಾಮಿ ಅವರ ಆಶೀರ್ವಾದ, ಗಡದಣ್ಣವರ ಆಶೀರ್ವಾದ, ಇಂಥ ಹಲವಾರು ಮುಖಂಡರ ಆಶೀರ್ವಾದದಿಂದ ಇದೊಂದು ದೊಡ್ಡ ಶಕ್ತಿಯಾಗಿ ಬೆಳೆದೈತಿ. ಈ ಶಕ್ತಿ ಇವತ್ತು ರೈತರ ಏಳಿಗೆಗಾಗಲಿ, ರೈತರ ಆತ್ಮಹತ್ಯೆ ನಿಲ್ಲಬೇಕು, ರೈತರಿಗೆ ಲಾಭ ಆಗಬೇಕು, ರೈತರಿಗೆ ಒಳ್ಳೇದಾಗ್ತಕ್ಕಂಥ ನೋಡಿರಿ. ಇವತ್ತು 300 ರೂಪಾಯಿ ರೈತರಿಗೆ ಬಂತ ತಿಳ್ಕೊರಿ. 300 ರೂಪಾಯಿ ರೈತರಿಗೆ ಬತ್ತಂದ್ರೆ ಒಂದು 100 ಟನ್ ಬೆಳೆಯಂಗೆ 30,000 ರೂಪಾಯಿ ಬತ್ತು, 1000 ಟನ್ ಬೆಳೆಯಂಗೆ 3 ಲಕ್ಷ ಬತ್ತು, 500 ಟನ್ ಬೆಳೆಯವಾಗ 1.5 ಲಕ್ಷ ರೂಪಾಯಿ ಬತ್ತು. ಯಾಕಂದ್ರೆ ನಾವು ಲೆಕ್ಕಾಚಾರ ಆಗ್ತೋ, ನಾವು ದುಡಿತು ಅನ್ನಂತ ಇದೆ. ಮತ್ತೆ ಮುಂದೆ ಪ್ರಯತ್ನ ಮಾಡೋಣ. ಈಗ ತೃಪ್ತಿ ಸ್ವಲ್ಪ ಆಗಿದೆ, ರೈತರು ಹೋಗಿ ನಾನು ತೀರ್ಮಾನ ಮಾಡ್ತೀನಿ. ಸೊ ಇದಿಷ್ಟು ಸದ್ಯ ಈಗ ರೈತರಿಗೆ ಒಂದು ಹಂತದಲ್ಲಿ ತೃಪ್ತಿಯಾಗಿದೆ. ವೇದಿಕೆಗೆ ಹೋಗಿ ಮತ್ತೆ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರು ಹೇಳ್ತಾ ಇರುವಂಥದ್ದು.